ಬೆಂಗಳೂರಿನ ರಸ್ತೆ ಮತ್ತು ಗುಂಡಿಗಳಿಗೆ ಮುಕ್ತಿ ಯಾವಾಗ? ಜಾಲತಾಣದಲ್ಲಿ ರಸ್ತೆ ಗುಂಡಿ ಬಗ್ಗೆ ವ್ಯಾಪಕ ಆಕ್ರೋಶ. ಇದೀಗ ಶಾಲಾ ವಿದ್ಯಾರ್ಥಿಗಳಿಂದಲೇ ರಸ್ತೆ ದುರಸ್ತಿಯ ಬಗ್ಗೆ ವಿಡಿಯೋ. ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ ಮುಕ್ತಿ ಯಾವಾಗ? ಜಾಲತಾಣದಲ್ಲಿ ರಸ್ತೆ ಗುಂಡಿಯ ಬಗ್ಗೆ ವ್ಯಾಪಕ ಆಕ್ರೋಶ. ಇದೀಗ ಶಾಲಾ ವಿದ್ಯಾರ್ಥಿಗಳಿಂದಲೇ ರಸ್ತೆ ದುರಸ್ತಿಯ ಬಗ್ಗೆ ವಿಡಿಯೋ, ಸೆಲ್ಫಿ ವಿಡಿಯೋ ಮಾಡಿ ವಿದ್ಯಾರ್ಥಿಗಳು ಅಳಲನ್ನ ತೋಡ್ಕೊಂಡಿದ್ದಾರೆ. ಬೆಂಗಳೂರಿನ ರಸ್ತೆ ಟ್ರಾಫಿಕ್ ಜಾಮ್, ತುಂಬಾ ಭಯವಾಗ್ತಾ ಇದೆ. ಟ್ರಾಫಿಕ್ ನಿಂದ ಶಾಲೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಪಠ್ಯೇತರ ಚಟುವಟಿಕೆಯಲ್ಲಿ ಭಾಗವಹಿಸಲಾಗ್ತಾ ಇಲ್ಲ. ವಿಡಿಯೋ ಮಾಡಿ ಬೇಸರವನ್ನ ವ್ಯಕ್ತಪಡಿಸಿರುವಂತಹ ವಿದ್ಯಾರ್ಥಿಗಳು ಈ ವಿಡಿಯೋ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿರುವಂತಹ ಬಿಜೆಪಿ ಕಿಡಿಕಾರಿದ್ದೆ. ಸಿಎಂ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಮಾದರಿನ ಇದು ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿರುವಂತದ್ದು. ಎಸ್ ವೀಕ್ಷಕರೇ, ಈಗ ಬೆಂಗಳೂರಿನ ಗುಂಡಿಯನ್ನ ನಾನು ಹೇಳಬೇಕು ಅಂತಿಲ್ಲ, ಯಾವ ರೀತಿ ಇದೆ, ಎಲ್ಲೆಲ್ಲಿ ದುರಸ್ತಿಯನ್ನ ಮಾಡಬೇಕು ಬೇಡ ಅನ್ನೋದನ್ನ ನಾ ಹೇಳಬೇಕಂತೇನಿಲ್ಲ. ಆದ್ರೆ ಚಿಕ್ಕ ಮಕ್ಕಳ ಹತ್ರ ಹೇಳಿಸ್ಕೊಳ್ಳೋದು ಏನ್ರೀ ಬಿದ್ದಿದೆ? ಏನಿದೆ, ಏನ್ ಹೇಳಿದಾರೆ ಆ ಮಕ್ಕಳು ಅಂತ ನೋಡ್ಕೊಬರೋಣ ಬನ್ನಿ. In this bus. I'm Nadia. I'm Anya. I'm Meher. And we're currently stuck in traffic. We live around 14 kilometers away from school. And in the mornings with minimal traffic. I promise I didn't fake that. These are actually the roads of Bangalore. Anyways, In the morning it takes around 20 minutes to reach school, but in the evening it takes around 1.5 to 2 hours to reach back home. And we used to reach home at 3:15, now we're reaching at 4:30. And because of that we have to postpone extracurricular activities and it leaves us with less time to study. And this leads to a huge emotional strain due to the exhaustion and all our energy being drained from being in this bus. And sometimes we even get physically injured because of the bumps. Like, I'm not joking. And sometimes when we're stuck in traffic jams, we can literally run home faster than that. I'm not exaggerating. And this is something we really don't want as a part of our daily routine, to be in the bus for 2 hours. Yeah. So something has to change. Please help us. This cannot be the new normal. Thank you. So, this is where we spend most of our time, in this bus. I'm Nadia. I'm Anya. I'm Meher. And we're currently stuck in traffic. We live around 14 kilometers away from school. And in the mornings with minimal traffic. I promise I didn't fake that. These are actually the roads of Bangalore. Anyways, continue. ಅವ್ರು ಹೇಳ್ತಾ ಇದ್ದಾರೆ ಕನ್ನಡದಲ್ಲಿ ಹೇಳ್ರಿ ಇನ್ನೂ ಚೆನ್ನಾಗಿ ಕೇಳಿಸ್ತೈತೇನೋ. ಪಾಪ ಇಂಗ್ಲಿಷ್ ಮೀಡಿಯಮ್ ಅಲ್ಲಿ ಓದಿರ್ತಾರೆ, ನಾವೇನು ಜಾಸ್ತಿ ಹೇಳಕ್ಕೂ ಆಗಲ್ಲ, ಕನ್ನಡ ಕಲೀರಮ್ಮ ಅಂತ ಹೇಳ್ಬೇಕಷ್ಟೇ. ಆದರೆ ಅವ್ರು ಹೇಳ್ತಾ ಇರೋದೇನು ಅಂತಂದ್ರೆ, ಈ ರಸ್ತೆಯಲ್ಲಿ ನಾವು 14 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕಾಗತ್ತೆ. ಈ ಟ್ರಾವೆಲಿಂಗ್ ಮಾಡಬೇಕಾದ್ರೆ ನಮ್ಮ ಒಂದು ಸೀಟು ಕೂತ್ಕೊಳ್ಳೋಕ್ಕಾಗ್ತಾ ಇರಲ್ಲ, ಯಾಕಂತಂದ್ರೆ ಹಂಪ್ಸ್ ಬರ್ತಾ ಇರುತ್ತೆ. ಹೀಗೆ ಆದರೆ ಹೇಗೆ ಅಂತ ಹೇಳಿ ನಮ್ಮ ಸಿದ್ದರಾಮಯ್ಯ ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರೇ, ಡಿ ಕೆ ಶಿವಕುಮಾರ್ ಅವರೇ, ಬ್ರ್ಯಾಂಡ್ ಬೆಂಗಳೂರು, ಗ್ರೇಟ್ ಬೆಂಗಳೂರು ಅಂತೆಲ್ಲ ಶುರು ಮಾಡಿದಿರಲ್ಲ, ಜನರೇಷನ್ ಕಿಡ್ಸಿಗೆ ಏನ್ರಿ ಹೇಳ್ತೀರಾ? ಇವರೆಲ್ರಿಗೂ ಕೂಡ ರಾಜಕಾರಣ ಅಂತ ಅಂದ್ರೆ ಏನು ಅಂತ ಗೊತ್ತಿರೋದಿಲ್ಲ. ಈ ಚಿಕ್ಕ ಚಿಕ್ಕ ಮಕ್ಕಳಿಗೆ ಅವ್ರಿಗೇನು ರಸ್ತೆ ಸರಿ ಇಲ್ಲ, ಹೋಗ್ಬೇಕಾಗತ್ತೆ, ಕೂತ್ಕೊಳಕ್ಕಾಗಲ್ವಂತೆ. ಪಾಪ ಹೆಣ್ಮಕ್ಳು ಹೇಳ್ತಾ ಇದೆ, ಏನ್ ಹೇಳ್ತೀರಾ ಇದಕ್ಕೆ? ಆಕೆ ವಿಡಿಯೋ ಮಾಡ್ಬೇಕಾದ್ರೆ ಸಾಕಷ್ಟು ಸಲ ಮೊಬೈಲ್ ಕೆಳಗಡೆ ಬೀಳುತ್ತೆ ರೀ. ಡಿ ಕೆ ಶಿವಕುಮಾರ್ ಅವರೇ, ದಯವಿಟ್ಟು ಆ ಒಂದು ರೋಡ್ಗಳನ್ನ ಸರಿ ಮಾಡಿಸಿ, ಮುಂದಿನ ಭವಿಷ್ಯ. ಅವರು ಈಗ ಮಾತಾಡಿದ್ರಲ್ಲ ಇಂಗ್ಲಿಷಲ್ಲಿ ಉದ್ದುದ್ದಕ್ಕೆ, ಅವರೆಲ್ಲರೂ ಕೂಡ ಮುಂದಿನ ಭವಿಷ್ಯ, ನಮ್ಮ ಒಂದು ದೇಶದ ಭವಿಷ್ಯ. ಅವರು ಯಾವ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ನೋಡ್ರಿ.
ಉತ್ಕೊಂಡು ಹೋಗಕ್ ಆಗ್ತಾ ಇಲ್ವಂತೆ ಪಾಪ. ಅವ್ರು ಹೆಂಗೆ ಪಠ್ಯ ಪುಸ್ತಕಗಳನ್ನ ಓದ್ಲಿಕ್ಕೆ ಸಾಧ್ಯ ಹೀಗಿದ್ರೆ? ಇದನ್ನ ಬಿಜೆಪಿ ಅವರು ಹಂಚಿಕೊಂಡಿದ್ದಾರೆ. ನಾನು ಅದ್ರ ಬಗ್ಗೆ ಏನು ಮಾತನಾಡುವುದಿಲ್ಲ. DK ಶಿವಕುಮಾರ್ ಅವರ ಹಾಗೂ ರಾಹುಲ್ ಗಾಂಧಿ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ, ಅದು ಬಿಟ್ಟಾಕಿ. ಆದ್ರೆ ಈಗ ಈ ಒಂದು ಹೆಣ್ಣು ಮಕ್ಕಳಿಗೆ, ಈ ಒಂದು ಮಕ್ಕಳಿಗೆ ಏನಂತ ಆನ್ಸರ್ ಕೊಡ್ತೀರಾ DK ಶಿವಕುಮಾರ್ ಅವರೇ? ರಸ್ತೆ ಸರಿ ಇಲ್ಲ, ಓಡಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರು ಯಾಕ್ರಿ ಹೇಳ್ಬೇಕು? ನಮ್ಮ ವಾಹನ ಸವಾರರೇ ಹೇಳ್ತಾ ಇದ್ದಾರೆ ಸರಿ ಇಲ್ಲ, ರಸ್ತೆ ಸರಿ ಮಾಡಿಸಿ ಅಂತ. ಕೆಲವೊಂದು ಮಾಧ್ಯಮಗಳು ಗುಂಡಿಗೆ ಇಳ್ಕೊಂಡು ಅದ್ರ ಮೇಲೆ ಈಜೆಲ್ಲ ಆಡ್ತಾ ಇದ್ದಾರೆ. ಇಷ್ಟು ಟೀಕೆಗಳು ವ್ಯಕ್ತವಾಗ್ತಾ ಇದ್ರು ಕೂಡ ಕಾಮಗಾರಿಕೆ ಪ್ರಗತಿಯಲ್ಲಿದೆ. ಹೌದು, ಪ್ರಗತಿಯಲ್ಲಿರುತ್ತೆ. ರಸ್ತೆಗೆ ಸರಿ ಮಾಡಕ್ಕೇನು, ಟಾರ್ಗಿರ್ ಹಾಕಿದ್ರೆ ಆರಾಮಾಗಿ ಹೋಗ್ತಾರೆ. ರಸ್ತೆಯಲ್ಲಿ ಗುಂಡಿ ಬಿದ್ದ ಕೂಡ್ಲೆ ಅದಕ್ಕೊಂಚೂರು ಟಾರ್ ತಂದು ಹಾಕ್ಬಿಡೋದಲ್ಲ, ಪೂರ್ತಿ ರಸ್ತೆ ಸರಿ ಮಾಡ್ರಿ. ಯಾಕೆ? ಪೂರ್ತಿ ರಸ್ತೆಯನ್ನ ಸರಿ ಮಾಡಿ. ಯಾರ್ಯಾರು ಕಮಿಷನ್ ಹೊಡಿತಾ ಇದ್ದಾರಲ್ಲ ಮಧ್ಯವರ್ತಿಗಳು, ಅವ್ರನ್ನ ತೆಗೆದು ಬಿಸಾಕಿ. ಈ ರೀತಿಯಾಗಿ ರಸ್ತೆ ಇರ್ಬೇಕೇನ್ರಿ? ಈ ರೀತಿಯಾಗಿ ರಸ್ತೆ ಇರ್ಬೇಕಾ? ಒಂದು ರಸ್ತೆಯನ್ನ ಹಾಕ್ತೀರಾ, ಅದಾದ ನಂತರ 1 ವರ್ಷ 2 ವರ್ಷ ಹೋಯ್ತು, ಅದಾದ್ಮೇಲೆ ಮತ್ತದೇ ಗುಂಡಿ. ಭ್ರಷ್ಟಾಚಾರ ಮಾಡುವಂತಹ ಮಧ್ಯದಲ್ಲಿರುವಂತಹ ಅವರನ್ನ ತೆಗೆದುಹಾಕಿ, ಭ್ರಷ್ಟಾಚಾರ ಮಾಡುವಂತಹ ಇಂಜಿನಿಯರ್ಗಳನ್ನ ತೆಗೆದುಹಾಕಿ, ಟೆಂಡರ್ ಹಿಡಿಯೋರನ್ನ, ಭ್ರಷ್ಟಾಚಾರ ಮಾಡೋರನ್ನ ಕಡಿಮೆ ದುಡ್ಡು. ಯಾಕೆ? ಕ್ವಾಲಿಟಿ ಕೊಡ್ರಿ, ಕ್ವಾಲಿಟಿ ಕೊಡಿ. ರಸ್ತೆಗಳು ಓಡಾಡ್ಬೇಕು ಅಂತಂದ್ರೆ ಕ್ವಾಲಿಟಿ ರಸ್ತೆಗಳು ಬೇಕು. ಆ ಚಿಕ್ಕ ಮಕ್ಕಳ ಹತ್ರ ಯಾಕ್ರಿ ಎಳಿಸ್ಕೊಂತೀರಾ ಅಷ್ಟೇ ನಾನು ಕೇಳ. ಮುಂದಿನ ದಿನಗಳಲ್ಲಿ ದೇಶವನ್ನ ಪ್ರತಿನಿಧಿಸುವಂತಹ ವ್ಯಕ್ತಿಗಳು ಇದ್ದಾರೆ. ಅಲ್ಲಿ ಜನರೇಷನ್ ಚೇಂಜ್ ಆಗಿದೆ. ಅವರಿಗೆ ರಾಜಕಾರಣ ಗೊತ್ತಿರೋದಿಲ್ಲ, ಆಗ್ತಾ ಇರುವಂತಹ ವಿಚಾರಗಳ ಬಗ್ಗೆ ಮಾತನಾಡೋದು ಗೊತ್ತಿರುತ್ತೆ. ಅಷ್ಟು ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಮಾತಾಡ್ತಿದ್ವಿ ಅನ್ಕೊಂಡಿದ್ದೀರಾ? ಈಗಿನ ಜನರೇಷನ್ ಹೇಗಿದೆ? ಎಷ್ಟು ನೀಟಾಗಿ ಹೇಳ್ತಿದ್ದಾಳೆ ನೋಡಿ ಅವಳು. ರಸ್ತೆ ಸರಿ ಇಲ್ಲ, ನಮ್ಗೆ ಕೂತ್ಕೊಳ್ಳೋಕ್ಕಾಗಲ್ಲ ಇಲ್ಲಿ ಅಂತ. ನಿಮಗ್ ಬಿಟ್ಟಿತ್ತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.